ನಮಸ್ಕಾರ ಗೆಳೆಯರೆ. ಇವತ್ತೊಂದು ವಿಶೇಷ ವಿಚಾರ ನಿಮ್ಮ ಮುಂದಿದೆ ನೋಡಿ. ಈ ವಿಡಿಯೋ ನೋಡ್ತಾ ಇದ್ದೀರಿ ನೀವು. ಇದು ಸುಮಾರು 1.5 ವರ್ಷದ ಹಿಂದೆ ನಡೆದಂಥ ಘಟನೆ. ಒಂದು ನಾಗರಾವು ಈ ಮನೆಯ ಆಸುಪಾಸು ಒಂದು 15-20 ದಿನದಿಂದ ಸುತ್ತಾಡಲಿಕ್ಕೆ ಶುರು ಮಾಡಿದ ನಾಗರಾವು ಈ ಅಂಗಳದ ಸಮೀಪ ಇರುವಂಥ ಗೇಟಿನ ಕುಂದ ಇದೆ ನೋಡಿ. ಈ ಗೇಟಿನ ಕುಂದದ ಪಕ್ಕದಲ್ಲಿರುವಂಥ ಒಂದು ಇಲಿಯ ಬಿಲಕ್ಕೆ ಹೋಗುವುದು ಬರೋದು ಮಾಡ್ತಾಯಿತ್ತು. ಈ ಮನೆಯವರು ಏನು ಎಣಿಸಿದ್ರು, ಇದು ಆಹಾರ ತಿನ್ನಲಿಕ್ಕೆ, ಇಲಿ ಹಿಡಿಲಿಕ್ಕೆ ಬಂದಿರ್ಬೋದು, ತಿಂದ್ಕೊಂಡು ಹೋಗ್ಬೋದಂತ ಸುಮ್ಮನಿದ್ರು. ಆದರೆ 15-20 ದಿನ, ಭಾಳಷ್ಟು ದಿನ ಆ ಜಾಗದಲ್ಲೇ ಓಡಾಡೋದು, ಬಿಲದೊಳಗೆ ಕೂತ್ಕೊಳ್ಳೋದು, ಮೂತಿ ಹೊರಗಾಕಿ ಜನರನ್ನು ಅಬ್ಸರ್ವ್ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ದುದರಿಂದ ಅವರಿಗೆ ಭಯ ಆಯಿತು. ಏನೋ ಸಮಸ್ಯೆ ಆಗಿರ್ಬೋದು ಅಂಥೇಳಿ ಎಣಿಸಿ ಅವರು ಅರಣ್ಯ ಇಲಾಖೆಗೆ ಕರೆ ಮಾಡಿದರು. ಅರಣ್ಯ ಇಲಾಖೆಯವರು ನನಗೆ ಕರೆ ಮಾಡಿದರು. ನಾನು ಅಲ್ಲಿ ಹೋಗಿ ಆ ಪರಿಸರವನ್ನು ಗಮನಿಸಿದಾಗ ನನಗೆ ತಿಳಿಯಿತು, ನಾಗರಹಾವು ಮೊಟ್ಟೆ ಇಟ್ಟು ಕೂತ್ಕೊಂಡಿದೆ ಅಂಥೇಳಿ. ನಾನು ಆ ಮೊಟ್ಟೆಗಳನ್ನೆಲ್ಲ ಅರಣ್ಯ ಇಲಾಖೆಯವರು ಆ ಮನೆಯವರಿಗೆ ಮೊದಲು ನಾನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ನೋಡಿ, ಇದು ಯಾವುದೇ ಅಪಾಯ ನಿಮ್ಗೆ ಆಗೋದಿಲ್ಲ. 1-1.5 ತಿಂಗಳಲ್ಲಿ ಮೊಟ್ಟೆಗಳು ಒಡೆದು ಮರಿಗಳೆಲ್ಲ ಹೋಗಿಬಿಡ್ತವೆ, ನಿಮ್ಗೆ ಗೊತ್ತೇ ಆಗೋದಿಲ್ಲ ಆ ಪ್ರಕ್ರಿಯೆ ನಡೆಯುವಂಥದ್ದು. ಹಾಗಾಗಿ ಗಾಬರಿ ಆಗೋ ಅಗತ್ಯ ಇಲ್ಲ ಅಂತೇಳಿ ತುಂಬ ವಿಚಾರಗಳನ್ನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಪಟ್ಟೆ. ಆದರೆ ಅವರು ಒಂದೇ ಮಾತು ಹೇಳಿದರು, ನಾವು ವಾಹನಗಳನ್ನು ನಿರಂತರ ತರ್ತಾ ಇರ್ತೀವಿ, ಅದು ಹಾವಿ ಪೆಟ್ಟಾಗ್ಬೋದು, ಮರಿಗಳಿಗೆ ಪೆಟ್ಟಾಗ್ಬೋದು, ಹಾಗಾಗಿ ದಯವಿಟ್ಟು ಇಲ್ಲಿಂದ ತೆಗೆದುಕೊಂಡು ಹೋಗಿ ಅಂತ ಹೇಳಿದರು. ಮತ್ತು ಅರಣ್ಯ ಇಲಾಖೆಯವರು ನನಗೆ ಹೇಳಿದರು, ನೀವು ಮನೆಗೆ ತೆಗೆದುಕೊಂಡು ಹೋಗಿ ಕೃತಕ ಕಾವಿನ ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ನಾನು ಮನೆಗೆ ತಂದು ಸುಮಾರು 1.5 ತಿಂಗಳು, 1.25 ತಿಂಗಳ ಕಾಲ ಅದಕ್ಕೆ ಕೃತಕ ಕಾವು ಕೊಟ್ಟು ಎಲ್ಲ ಮರಿಗಳು ಒಂದು ಮೊಟ್ಟೆ ಹಾಳಾಗದಾಗೆ ಜಾಗ್ರತೆ ವಹಿಸಿ ಮರಿಗಳು ಜನಿಸುವಂತೆ ಮಾಡಿದೆ. ಮತ್ತು ಸೂಕ್ತ ಜಾಗಕ್ಕೆ ಅವುಗಳನ್ನು ಬಿಡುಗಡೆ ಕೂಡ ಗೊಳಿಸಲಾಯಿತು. ಇಲ್ಲಿ ನಾನು ಗಮನಿಸಿದ ಒಂದು ಅಂಶಗಳು ಏನಂದರೆ, ನಾಗರಹಾವುಗಳು ಮೊಟ್ಟೆ ಇಡುವಾಗ ಆದಷ್ಟು ಜನವಸತಿಗಳ ಆಸುಪಾಸೆ, ಅಂದರೆ ಒಂದು ಮನೆಯ ಸಮೀಪವೇ ಮೊಟ್ಟೆ ಇಟ್ಟು ಮರಿ ಮಾಡಲಿಕ್ಕೆ ಇಷ್ಟಪಡ್ತವೆ. ಅದಕ್ಕೆ ಕಾರಣ ಏನು ಅಂದರೆ, ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಬರುವಂಥ ಶತ್ರುಜೀವಿಗಳು, ಉಡ ಇರ್ಬೋದು, ಮುಂಗುಸಿ ಇರ್ಬೋದು, ಪಕ್ಷಿಗಳಿರ್ಬೋದು, ಬೇರೆ ಬೇರೆ ಹಾವುಗಳಿರ್ಬೋದು, ಅವುಗಳು ಮೊಟ್ಟೆಗಳನ್ನು ತಿನ್ನಲಿಕ್ಕೆ ಜನಸಂಚಾರ ಇರುವ ಜಾಗಕ್ಕೆ ಬರೋದಿಲ್ಲ ಅನ್ನೋದು ನಾಗರಹಾವಿಗೆ ಗೊತ್ತಿರುತ್ತೆ. ಆದ ಕಾರಣ ಅದು ಮನೆಯ ಸಮೀಪದ ಬಿಲಗಳಲ್ಲೇ, ಇಲಿ ಹೆಗ್ಗಣಗಳ ಬಿಲಗಳಲ್ಲೇ ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಒಂದು ಕಾರಣ. ಎರಡನೇ ಕಾರಣ, ಇದೊಂದು ವಿಶೇಷತೆ ನೋಡಿ, ನಾಗರಹಾವು ಮೊಟ್ಟೆ ಇಡುವಂಥ ಜಾಗ, ಅದರ ಬಿಲದ ಬಾಯಿ ಏನಿದೆ ಅದಕ್ಕೆ ಬೆಳಗಿನ ಸೂರ್ಯನ ಪ್ರಕಾಶಗಳು ಕಿರಣಗಳು ಬೀಳ್ತಾ ಇರಬೇಕು. ಇನ್ನೊಂದು ಆ ಬಿಲದ ಹಿಂದುಗಡೆ ನೀರಿನ ಒಸರಿರಬೇಕು, ಅಂದರೆ ತೇವಾಂಶ ಇರಬೇಕು. ಆ ಭಾಗದಲ್ಲಿ ನೀರು ಹರಿತಾ ಇರಬೇಕು. ತೋಡಿರ್ಬೋದು, ತೊರೆ ಇರ್ಬೋದು, ಅಥವಾ ನಾವು ಬಟ್ಟಲು ಪಾತ್ರೆ ತೊಳೆಯುವಂಥ ಒಂದು ಮೋರಿಯ ವ್ಯವಸ್ಥೆ ಕೂಡ ಆಗಿರ್ಬೋದು. ಒಟ್ಟಾರೆ ಬಿಲದ ಹಿಂದುಗಡೆ ಆ ತಂಪಿನ ವಾತಾವರಣ ಇರಬೇಕು. ಇದು 10 ಕಡೆ ನಾನು ಗಮನಿಸಿದ ವಿಚಾರ. ಇದೆಲ್ಲವನ್ನು ಗಮನಿಸಿಕೊಂಡು ನಾಗರಹಾವು ಒಂದು ಬಿಲವನ್ನು ಆಯ್ಕೆ ಮಾಡುತ್ತೆ. ಶತ್ರುಜೀವಿಗಳು ಇಲ್ಲದಿರುವಂಥ ಒಂದು ಜಾಗ, ಮತ್ತು ಉಷ್ಣಾಂಶ, ತೇವಾಂಶ, ಸೂರ್ಯನ ಪ್ರಕಾಶ ಮತ್ತು ತಂಪು ಎರಡೂ ಸಮ ಪ್ರಮಾಣದಲ್ಲಿ ಇರುವಂಥ ಬಿಲವನ್ನು ಆಯ್ಕೆ ಮಾಡಿ ಅಲ್ಲಿ ಮೊಟ್ಟೆ ಇಟ್ಟು 2 ತಿಂಗಳು 7 ದಿನ, 2 ತಿಂಗಳು 10 ದಿನ ಮೊಟ್ಟೆಗಳನ್ನು ರಕ್ಷಣೆ ಮಾಡ್ತಾ ಮೊಟ್ಟೆಯ ಜೊತೆಯೇ ಇದ್ದು, ಮೊಟ್ಟೆಯಿಂದ ಮರಿಗಳು ಹೊರಗೆ ಬಂದ ನಂತರ ಆ ಜಾಗ ಬಿಟ್ಟು ಹೋಗುತ್ತೆ. ಈ ವಿಚಾರವನ್ನು ನಾನು ಅವರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಪಟ್ಟೆ, ಆದರೆ ಆಗಿಲ್ಲ. ನಾವೀಗ ತಿಳ್ಕೊಳ್ಬೇಕಾದ್ದೇನೆಂದರೆ, ಈಗ ಸಂದರ್ಭ, ಈಗ ಇದು ಫೆಬ್ರವರಿ, ಇನ್ನು ಮಾರ್ಚ್ ಏಪ್ರಿಲಲ್ಲಿ ಮೊಟ್ಟೆ ಶುರುವಾಗುತ್ತೆ. ನೀವು ಎಲ್ಲಾದರೂ ನಿಮ್ಮ ಸುತ್ತಮುತ್ತ ಬಿಲದಲ್ಲಿ ನಾಗರಹಾವು ಸುತ್ತಾಡಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ ಗಾಬರಿ ಆಗೋ ಅಗತ್ಯ ಇಲ್ಲ. ಅದನ್ನು ಅದರ ಪಾಡಿಗೆ ಬಿಟ್ಟುಬಿಡಿ. 1-2 ತಿಂಗಳಲ್ಲಿ ನಿಮಗೆ ಗೊತ್ತಿಲ್ಲದೆ ಅಲ್ಲಿ ಮರಿಗಳು ಹುಟ್ಟಿ ಹೋಗಿಬಿಡ್ತವೆ, ನಿಮ್ಮ ಕಣ್ಣಿಗೂ ಬೀಳುವುದಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಈ ಪ್ರಕ್ರಿಯೆ ನಡೆಯುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ, ಯಾವ ಪ್ರದೇಶದಲ್ಲಿ ನಾಗರಹಾವಿನ ಸಂತಾನ ಕಡಿಮೆ ಇದೆ ಆ ಪ್ರದೇಶದಲ್ಲಿ ಮಾತ್ರ ಹಾವುಗಳ ಸಂತಾನೋತ್ಪತ್ತಿ ನಡೆಯೋದಕ್ಕೆ ಪ್ರಕೃತಿ ಪ್ರಚೋದನೆ ಕೊಡುತ್ತೆ. ಈ ವರ್ಷ ಈಗ ಈ ಮೊಟ್ಟೆಗಳು ಸುಮಾರು 20 ಮೊಟ್ಟೆಗಳಿದ್ವು. ಈ ವರ್ಷ ಒಂದು ಜಾಗದಲ್ಲಿ 20 ಮರಿಗಳು ಹೊರಗೆ ಬಂದರೆ ಮೊಟ್ಟೆಯಿಂದ, ಬರೋ ವರ್ಷಕ್ಕೆ ಆ ಮೊಟ್ಟೆಗಳಲ್ಲಿ ಆ ಪ್ರದೇಶದಲ್ಲಿ ಉಳಿಯೋದು 3-4 ಮರಿಗಳು ಮಾತ್ರ. ಉಳಿದ ಅಷ್ಟೂ ಮರಿಗಳು ಮುಂಗುಸಿಗೆ, ಪಕ್ಷಿಗಳಿಗೆ, ಬೇರೆ ಹಾವುಗಳಿಗೆ ಆಹಾರವಾಗಿಯೇ ಬಂದಿರೋದು. ಹಾಗಾಗಿ ಅಲ್ಲಿ ಸಮತೋಲನಕ್ಕೆ ಎಷ್ಟು ಬೇಕು, ಜೀವಜಾಲ ಸಮತೋಲನಕ್ಕೆ ಎಷ್ಟು ಹಾವುಗಳು ಉಳಿಬೇಕು, ನಾಗರಹಾವುಗಳು ಅಷ್ಟೇ ಮರಿಗಳು ಉಳಿತಾವೆ, ಬಿಟ್ಟರೆ ಹೆಚ್ಚಿನ ಸಂಖ್ಯೆ ಆಗೋದಿಲ್ಲ. ಆ ಬಗ್ಗೆ ನಿಮಗೆ ಭಯ ಗಾಬರಿ ಬೇಡ. ಇದ್ದದ್ದು ಅವುಗಳ ಪಾಡಿಗೆ ಬಿಟ್ಟುಬಿಡಿ. ಮತ್ತು ಮರಿಗಳು ನಿಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ, ಪದೇ ಕಾಣಲಿಕ್ಕೆ ಸಿಕ್ಕಿದ್ರೆ, ಆವಾಗ ನೀವು ಅರಣ್ಯ ಇಲಾಖೆಯನ್ನು ಇದು ಮಾಡ್ಬೋದು, ಅಥವಾ ಆ ವಿಡಿಯೋರನ್ನು ಕರೆಸಿ ಅದನ್ನು ದೂರದ ಜಾಗಕ್ಕೆ ಬಿಡುವಂಥ ವ್ಯವಸ್ಥೆ ಮಾಡ್ಬೋದು. ನಮಸ್ಕಾರ.